ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೌಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇವತ್ತು ಪಾಪುದು 4th ಮಂತ್ ಫೋಟೋಶೂಟ್ ಇದೆ. ಸೊ ಫ್ಲವರ್ ತರೋದಕ್ಕೆ ಅಂತ ಹೋಗಿದೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಫೋಟೋಶೂಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಫೋಟೋಶೂಟ್ ಅಂತ ಹೇಳಿದ್ರೆ ಫುಲ್ಲು ಗ್ರ್ಯಾಂಡಾಗೆಲ್ಲ ಮಾಡಲ್ಲ, ಮನೇಲೇ ಸಿಂಪಲಾಗಿ ಮಾಡ್ಕೊಳ್ಳೋದು. ಸೊ ಈ ಫ್ಲವರ್ ಇತ್ತು ನಮ್ಮ ಮನೆಯದು, ಬೇಲಿನಲ್ಲಿ ಬಿಟ್ಟಿತ್ತು. ಈ ಫ್ಲವರ್ನ ತೊಗೊಂಡು ಬಂದಿದ್ದೀನಿ. 4 ಮಂತ್ಸ್ದು ಫೋಟೋಶೂಟ್ ಮಾಡಬೇಕು. ಇವಾಗ ಫುಲ್ಲು ಬಿಸಿಲಿದೆ ಅಲ್ವಾ, ಸೊ ಫುಲ್ಲು ಸ್ವೆಟ್ ಆಗಿಬಿಟ್ಟಿದೆ, ಟಯರ್ಡ್ ಆಗೋಯ್ತು ಹೋಗಿ ಬರೋಷ್ಟರಲ್ಲಿ. ಓಕೆ, ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಜಸ್ಟ್ ಈ ಥರ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಇದು ಅದೇ ಮನೆ ಹತ್ರ ಬೇಲಿ ಅಂತ ಹೇಳ್ತಾರಲ್ಲ, ಸೊ ಅದರಲ್ಲಿ ಈ ಥರ ಫ್ಲವರ್ಸ್ ಬಿಟ್ಟಿತ್ತು. ಇದು ಯಾವ ಫ್ಲವರ್ ಅಂತ ನನಗೂ ಗೊತ್ತಿಲ್ಲ, ಬೇಲಿಲೆಲ್ಲ ಇತ್ತು ಇದು. ಸೊ ಈ ಫ್ಲವರಿಂದ ಜಸ್ಟ್ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಇದು ಅದರದ್ದೇ ಲೀಫ್. ಸೊ ಈ ಥರ ಲೀಫ್ ಇರುತ್ತೆ. ಇದು ಫ್ಲವರ್ ನೇಮ್ ಅಂತೂ ಡ್ಯಾಡಿಗೆ ಕೇಳಬೇಕು, ಮೇಬಿ ಅವ್ರಿಗೆ ಗೊತ್ತಿರ್ಬೋದು ಅನಿಸುತ್ತೆ, ನನಗಂತೂ ಗೊತ್ತಿಲ್ಲ. ನಾನು ಪ್ರತಿ ಸಲನೂ ಎವ್ರಿ ಮಂತ್ ಇದೇ ಥರ ಸಿಂಪಲ್ಲಾಗಿ ಮನೇಲೇ ಏನು ಇರುತ್ತೆ ಐಟಮ್ಸು ಇದೆಲ್ಲ ರೆಡಿ ಮಾಡಿಕೊಂಡು ಮಾಡೋದು. ಬೇರೆ ಏನು ಕ್ರಾಫ್ಟ್ಸ್ ಅದು ಇದೆಲ್ಲ ಮಾಡಿ ಅದು ಇದು ಕಟ್ ಮಾಡಿ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ಈ ಥರ ಮಾಡಿಬಿಡ್ತೀನಿ ಫ್ಲವರ್ಸಲ್ಲಿ.